ಆಗುತ್ತೆ. ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಇರ್ಬೇಕು. ಏನ್ ಡಿಸಿಪ್ಲಿನ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇರ್ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಓದ್ಬೇಕು, ಎಷ್ಟ್ ಅವರ್ಸ್ ಓದ್ಬೇಕು, ಹೆಂಗ್ ಓದ್ಬೇಕು, ಯಾವಾಗ ಓದ್ಬೇಕು. ಒಂದು ತಿಂಗ್ ತಲೆಗಿಟ್ಕೋರಿ, ನೀವು 14 ಅವರ್ಸ್ 16 ಅವರ್ಸ್ ಲೈಬ್ರರಿ ಕೂತ್ ಓದಿನಿ ಆದ್ರೆ ನಂದು ಎಕ್ಸಾಮ್ ಆಗಿಲ್ಲ ಅಂತಂದ್ರ ದಟ್ ಈಸ್ ನಾಟ್ ಪಾಸಿಬಲ್. ನಿಮಗ್ ಫಸ್ಟ್ ಆಫ್ ಆಲ್ ನೀವು ಎಷ್ಟು ಅವರ್ಸ್ ಕುಂತ ಓದಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. 1 ಅವರ್ ಒಳಗೆ ನೀವು ಎಷ್ಟು ಆಪ್ಟಿಟ್ಯೂಡ್ ಆಗಿ ನೀವು ಓದಿರಿ, ಎಷ್ಟು ಅದು ವರ್ಕಬಲ್ ಆಗಿ ನೀವು ಓದಿರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಐ ಸೆಡ್ ಇನ್ ಪ್ರೀವಿಯಸ್ ಕ್ಲಾಸ್, ಕನ್ಸಿಸ್ಟೆನ್ಸಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತೊಂದ್ ದಿವಸ ಮಾಡಿದೆ, ನಾಳೆ ಒಂದ್ ದಿವಸ ಮಾಡಿದೆ, ಮತ್ತೆ 3-4 ಡೇಸ್ ನಾನು ಗ್ಯಾಪ್ ಮಾಡಿದೆ, ಮತ್ತೆ ನಾನು ಓದ್ತೀನಿ ಅಂದ್ರ ಆಗಂಗಿಲ್ರಿ. ಯಾಕಪ್ಪ ಅಂದ್ರೆ ಡೇ ಟು ಡೇ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಡೇ ಟು ಡೇ ವರ್ಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗ ನಿಮ್ಮ ಬಾಡಿಗ ಡೇ ಟು ಡೇ ಫುಡ್ ಬೇಕಲ್ಲ, ನಿಮ್ಮ ಬಾಡಿ ಒಳಗಡೆ ಮೆಟಬಾಲಿಸಮ್ ಆಗ್ಬೇಕು, ಬ್ಲಡ್ ಇಂಪ್ರೂವ್ ಆಗ್ಬೇಕಂದ್ರೆ ಡೇ ಟು ಡೇ ಫುಡ್ ಹೆಂಗ್ ಬೇಕಲ್ಲ, ಅದೇ ರೀತಿ ನಿಮ್ಮ ಸ್ಟಡಿ ಒಳಗಡೆ ಕನ್ಸಿಸ್ಟೆನ್ಸಿ, ಡೇ ಟು ಡೇ ವರ್ಕ್ ಈಸ್ ಆಲ್ಸೋ ಮೋರ್ ಅಂಡ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಂಡ್ ಇನ್ನೊಂದ್ ಬಂದ್ಬಿಟ್ಟು ಪೇಷನ್ಸ್. ಯಾಕೆ ನಿಮಗೆ ಪೇಷನ್ಸ್ ಅನ್ನೋದು ಇಂಪಾರ್ಟೆಂಟ್ ಅಪ್ಪ ಅಂದ್ರ ನಿಮಗ ಸಬ್ಜೆಕ್ಟ್ಸ್ ಇಲ್ಲಿ ನೀಟ್ ಆಗಿ ಫುಲ್ಲಿ ವಿತ್ ಸಿಲಾಬಸ್ ಕಾನ್ಸಂಟ್ರೇಷನ್ ಆಗಿ ಕವರ್ ಮಾಡ್ಬೇಕು. ಯಾವ್ದೋ ಒಂದು ಲೆಸನ್ ಓದ್ತಿರ್ತೀರಿ, ಇದು ಬೇಡ, ಇದು ಆಮೇಲೆ ಓದೋನು ಬಿಟ್ಬಿಡೋನು ನಡೀತೈತಿ ಅನ್ನಂಗಿಲ್ಲ. ಫುಲ್ಲಿ ಸಿಲಾಬಸ್ ನೀಟ್ ಆಗಿ ನೀವು ಕವರ್ ಮಾಡ್ಬೇಕಾಗ್ತದೆ ವಿತ್ ಪೇಷನ್ಸ್, ವಿತ್ ಫಸ್ಟ್ ಟು ದ ವಿತ್ ಎಂಡ್.